ಇನ್ನ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಹೇಳಿದ್ದಾರೆ. ಇವತ್ತೇ ವೋಟಿಂಗ್ ಲೈನ್ಸ್ ಕೂಡ ಕ್ಲೋಸ್ ಆಗ್ತಾ ಇದೆ. ಸೊ ನಿಮಗೆ ಏನ್ ಅನ್ಸುತ್ತೆ, ಯಾರು ಬರಬಹುದು ಮಿಡ್ ವೀಕ್ ಅಲ್ಲಿ ಅನ್ಸುತ್ತೆ ಆ 7 ಜನದಲ್ಲಿ? ನನಗೆ ಅನ್ಸೋ ಪ್ರಕಾರ ರಕ್ಷಿತಾ और ಕಾವ್ಯ ಅವರಿಬ್ಬರಲ್ಲಿ ಯಾರಾದ್ರೂ ಬರ್ತಾರೆ. ಓಕೆ, ಇನ್ನ ನಿಮಗೆ ಹೊರಗಡೆ ಬಂದ್ಮೇಲೆ ಸ್ವಲ್ಪ ಅಂದ್ರೆ ನೀವು ಬಹುಶಃ 3 ದಿನನೇ ಟೈಮ್ ಸಿಕ್ಕಿದೆ ನಿಮ್ಗೆ, ಯಾಕಂದ್ರೆ ಫ್ರೈಡೇನೇ ಎಪಿಸೋಡ್ ಆಗಿದೆ, ಸ್ಯಾಟರ್ಡೆ ಸಂಡೇ ಮಂಡೇ 3 ದಿನ ಸಿಕ್ಕಿದೆ, ಸ್ವಲ್ಪ ವಿಚಾರಗಳು ಗೊತ್ತಾಗಿರತ್ತೆ ನಿಮಗೆ. ಈ ಹೊರಗಿರೋ ಟ್ರೆಂಡ್ ನೋಡಿದ್ರೆ ಏನ್ ಅನ್ಸತ್ತೆ ನಿಮಗೆ, ಯಾರು ಗೆಲ್ಬಹುದು ಅನ್ಸತ್ತೆ? ಯಾಕಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ, ಗಿಲ್ಲಿ ವರ್ಸಸ್ ಅಶ್ವಿನಿ ಅನ್ನೋದು ಹೊರಗಿದೆ, ಬಟ್ ಗಿಲ್ಲಿಗೆ ತುಂಬಾ ಜನ ಫ್ಯಾನ್ಸ್ ಇದಾರೆ ಅಂಡ್ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಒಂಥರ ರಾಕೆಟ್ ತರ ಹೋಗ್ಬಿಟ್ಟಿದೆ ಅಂದ್ಮೇಲೆ, ಹಂಗೆ ಫಾಲೋವರ್ಸ್ ಎಲ್ಲಾನು. ಹೊರಗಡೆ ಇರೋ ಕ್ರೇಜ್ ನೋಡಿ ಏನ್ ಅನ್ಸತ್ತೆ ನಿಮಗೆ? ಥಿಂಕ್ ಗಿಲ್ಲಿ ಗೆಲ್ಬಹುದು. ಯಾಕಂದ್ರೆ ಅಷ್ಟು ನಾನು ಇನ್ನ ನೋಡಿಲ್ಲ, ಅಪ್ಡೇಟ್ಸ್ ಏನೂ ಕೇಳಿಲ್ಲ. ನಾನು ಬಂದಿದ ತಕ್ಷಣ ನಾನು ಮಲ್ಕೊಂಡ್ಬೇಕಿತ್ತು. ನನಗೆ ಹೇಗ ಅನ್ನಿಸ್ತು ಅಂದ್ರೆ, ಓಕೆ ನಾನು ಬಿಗ್ ಬಾಸ್ ಮನೇಲಿ 3 months ಇದ್ನ, ನಾನು ಆರಾಮಾಗಿ ಫೀಲ್ ಆಗ್ತಿದ್ದೀನಿ. ನಾನೇ ಮನೇಲಿ ಕೇಳಿದ್ದೀನಿ, ನಾರ್ಮಲ್ ಆಗಿದ್ದೀನಲ್ಲ ನಾನು. ಅಲ್ಲ, ನೀವು ಬಂದು ಮೈಕ್ ಮಿಸ್ ಮಾಡ್ಕೊಳೋದು ಮತ್ತೆ ಅದು ಹೆವಿ ಲೈಟ್ಸ್ ಇವೆಲ್ಲ ಮಿಸ್ ಮಾಡ್ಕೊಂಡ್ಲಿಲ್ವಾ? ಅದೇ ನಾನು ಮನೇಲಿ ಅದನ್ನೇ ಕೇಳ್ತಿದ್ದೀನಿ, ಆರಾಮಾಗಿದ್ದೀನ ನಾನು, ನಂಗೆ ಯಾಕೆ ಏನೋ ಫೀಲ್ ಆಗ್ತಾ ಇಲ್ಲ. ನಂಗೇನೋ ನಾನು ಸ್ಟೇಜ್ ಬಂದಾಗ್ಲೂ ಕೂಡ ನಾನು ಅದೇ ಕೇಳಿದೆ, ಎಲ್ಲಾನು ನೋಡ್ಬಿಟ್ಟು ನಂಗೆ ಯಾಕೋ ಪ್ಯಾನಿಕ್ ಆಗ್ತಿಲ್ಲ. ಇಷ್ಟೊಂದ್ ಜನನೆಲ್ಲ ಒಟ್ಟಿಗೆ ನೋಡಿದ್ನಲ್ಲ, ಆರಾಮಾಗಿದ್ದೀನಲ್ಲ, ಯಾಕೆ ಆರಾಮಾಗಿದ್ದೀನಿ ನಾನು? ಬಹುಶಃ ನೀವು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಕಂಫರ್ಟ್ ಆಗಿದ್ರಿ ಅನ್ಸುತ್ತೆ ಹಾಗಿದ್ರೆ. ನಾನು ಸ್ಟೇಜ್ ಅಲ್ಲೂ ಹೇಳ್ತೀನಿ, ನಾನು ಬಿಗ್ ಬಾಸ್ ಮನೇಲೆ ಚೆನ್ನಾಗಿದ್ದೆ, ಇಲ್ಲೇ ಇರ್ಬೇಕು ಅನಿಸ್ತಿದೆ ಅಂತಾನು ನಾನು ಹೇಳಿರ್ತೀನಿ. ಸೊ ಆರಾಮಾಗಿದ್ದೆ. ಬಂದಿದ ತಕ್ಷಣ ಕೂಡ ಒಂದಷ್ಟು ನೋಡ್ದೆ ನಾನು. ನನ್ನ ತಮ್ಮ ಏನೋ ಹೇಳ್ತಿದ್ದಾಗೆಲ್ಲ ಕ್ರೇಜ್, ಫ್ಯಾನ್ ಫಾಲೋವರ್ಸ್ ಎಲ್ಲ ನೋಡಿದಾಗ ಹಾಗನ್ನಿಸ್ತು ಗಿಲ್ಲಿ ಗೆಲ್ಬಹುದು ಅಂತ.